ನಮ್ಮ ಅಣ್ಣನ ಮಗನು. ನಾನು ಬಚ್ಚೇಗೌಡರು ತಮ್ಮನು ಇಟ್ಟಿದೆ. ಈ ಊರಲ್ಲಿ ಬಹಳ 20 ವರ್ಷ ಮುಂಚೆ ಬಹಳ ಶಾಂತಿ ಇತ್ತು. ನಾರಾಯಣ ರೆಡ್ಡಿ ಬಸವಾಚಾರ್ಯ ಇವರೆಲ್ಲ ಬಹಳ ವರ್ತನೆಗೆ ಸಿಕ್ಕಿದೆ. ಇವತ್ತು ಯುವಕರು ದೊಡ್ಡವರಾಗಿ ಯುವಕರು ಊರಲ್ಲಿ ಒಳ್ಳೆ ಶಾಂತಿ ವಾತಾವರಣ ನಿರ್ಮಿಸಿ ಈ ಊರುಗಳಲ್ಲಿ ನೋಡ್ತೀವಿ. ಯುವಕರು ಹೆಚ್ಚಿಗೆ ದೇವರ ಕಾರ್ಯಕ್ರಮಗಳು, ಸಭೆ ಸಮಾರಂಭಗಳು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯುವಕರಿಗೆ ದೇವರಿಗೆ ಪ್ರೇರಣೆ ಕೊಟ್ಟೋಣಲ್ಲ ಅಂತ ನನ್ನಂತೂ ಬಹಳ ಖುಷಿ. ದೇವರು ಎಲ್ಲರಿಗೂ ಒಂದು ಪ್ರತಿಭೆ ಕೊಟ್ಟಿರ್ತಾರೆ. ದೇವರು ನಮಗೆ ಮನುಷ್ಯನ ಜನ್ಮ ಬಹಳ ಪವಿತ್ರವಾದ ಜನ್ಮ. ನಮಗೆ ಮನಸ್ಸು ಕೊಟ್ಟ, ಮಾತಾಡೋ ಶಕ್ತಿ ಕೊಟ್ಟ, ಪ್ರಾಣಿಗಳಿಗೆ ಅದು ಕೊಟ್ಟಿಲ್ಲ. ಈಗ ನೋಡಿ, ಮನಸ್ಸು ಮಾಡಿದರೆ ಯುವಕರು ನೋಡಿ ಎಂಥ ವಾತಾವರಣ ಕ್ರಿಯೇಟ್ ಮಾಡೋರು. ಮದುವೆ ಸಮಾರಂಭಗಳು, ಹುಟ್ಟಹಬ್ಬಗಳು, ಬರ್ತ್ಡೇಗಳು ಬಹಳ ಚೆನ್ನಾಗಿ ಮಾಡ್ಬೋದು. ದೇವರ ಆಶೀರ್ವಾದ ಯಾವಾಗಲೂ ಜಾಸ್ತಿ ನಮಗಿಂತ ಯಾರೇ ಮನೆಯಲ್ಲಿ ಹೆಣ್ಮಕ್ಳೇ ಹೆಂಗಿದ್ರೆ ನಮಗೆ ಹೋಗುವಂಥವ್ರು ನೋಡಿ, ಅವರು ವಿಶೇಷವಾಗಿ ಬಂದಿದ್ದಾರೆ. ಮತ್ತೆ ಇವತ್ತು ಗುರು ಪೂರ್ಣಿಮೆ, ವೇದವ್ಯಾಸರ ಹುಟ್ಟಿದ ದಿನ, ಧರ್ಮ ಹುಟ್ಟಿದ್ದೆ ಅವರಿಂದ, ಬುದ್ಧ ಬಸವ ಎಲ್ಲ ಅವರ ಹತ್ರ ದೀಕ್ಷೆ ಬಂದಿರೋರೆ. ನನಗೆ ಬಸವಣ್ಣ ಚರಿತ್ರೆ ಮೊನ್ನೆ ಬಸವಣ್ಣ ದಯೆ ಇಲ್ಲದ ಧರ್ಮ ಯಾವುದಯ್ಯ, ದಯೆಯೇ ಧರ್ಮದ ಮೂಲವಯ್ಯ. ಬಸವಣ್ಣ ಇವನಮ್ಮವ ಅದಕ್ಕೆ ನೀವೆಲ್ಲ ನಮ್ಮವ ನನ್ನ ಭಾವನೆ ಹೇಳಿದ್ರು ಬಸವಣ್ಣ. ಕಲ್ಲು ದೇವರಿಗೆ ಅಭಿಷೇಕ ಮಾಡುವರು, ಲಿಂಗಕ್ಕೆ ಆಲೊಯ್ಯವರು, ಉದ್ದಕ್ಕೆ ಆಲೊಯ್ಯವರು, ನಾಗಪ್ಪ ಬಂದರ ಕೊಲ್ಲೋರು, ಬಡವರು ಶೋಷಣೆ ಮಾಡುವರು. ಇದುವೇ ಧರ್ಮ, ಇದುವೇ ಜೀವನ ಅಂತ. ಅದಕ್ಕೆ ನಾವೆಲ್ಲ ಶೋಷಿತರ ಬಡವರು ಅವ್ರ ಸೇವೆ ನಿರಂತರವಾಗಿ ಮಾಡಬೇಕಾಗಿದೆ. ಬಸವಣ್ಣವರಾಗಿದೆ. ಬುದ್ಧ ಏನು ಹೇಳಿದ್ರು? ಆಸೆಯೇ ದುಃಖಕ್ಕೆ ಕಾರಣ ಅಂತ. ಆಸೆ ಪಡಬೇಡ. ಜೀವನ 2 ದಿವಸ, ನಮ್ಮ ಜೀವನ 2 ದಿವಸ, 1 ದಿವಸ ಅರ್ಧ. ನಮ್ಮ ಜೀವನದ ಅರ್ಧ ದಿನ ನಮಗೆ ಮುಟ್ಟಿದೆಲ್ಲ ಬಂಗಾರ. ಆವಾಗ ಅಹಂಕಾರ ಬಿಡಬೇಡ, ದುರಹಂಕಾರ ಬಿಡಬೇಡ. ಇನ್ನೊಂದು ಅರ್ಧ ದಿನ ಮುಟ್ಟಿದ್ದೆಲ್ಲ ಸೌರ. ಆವಾಗ ಶಾಂತವಾಗಿರು, ಸಮಾಧಾನವಾಗಿರು, ತೃಪ್ತಿಕರವಾಗಿರು ಅಂತ ಹೇಳಿ ಬದುಕು. ಗೋಪಾಲಣ್ಣವರೇ ಹಾಗೂ ರಾಜಶೇಖರ್ ಗೌಡ್ರೆ ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಏನಪ್ಪ ಇಲ್ಲಿ ಸ್ವಾಮಿಯವರು ಕ್ರಿಸ್ತಶಕ 1726 ಒಂದು ಬಣಿಜ ಸಮಾಜದಲ್ಲಿ ಅಂದರೆ ತೆಲುಗು ಬೇಸ್ಡ್ ಬಳೆ ಮಾರೋ ಇದರಲ್ಲಿ ಹುಟ್ಟಿ ಅವರು ಸುಮಾರು ಕಾಲ ಯೋಗ ಮಾಡಿ ಇವರು ಅಮರನಾರಾಯಣ ಸ್ವಾಮಿ ದೇವಭಕ್ತರಾಗಿದ್ರು. ನಮ್ಮ ಗೋಪಾಲಣ್ಣವರು ದೇವರು ನೋಡಿದ್ರು. ಸುಮಾರು ಜನ ನಮ್ಮ ಇತಿಹಾಸದಲ್ಲಿ ಈ ದೇವರನ್ನು ನೋಡಿದಂಥವು ಇದ್ದಾರೆ. ದೇವರು ನೋಡಬೇಕಾದ್ರೆ ನಾವು ಒಳ್ಳೆ ಪುಣ್ಯ ಕೆಲಸಗಳು ಮಾಡಿರ್ಬೇಕು. ಹಾಗೆ ಒಳ್ಳೆ ನಿಸ್ವಾರ್ಥ ಅಂತ ಹೇಳ್ತಾರೆ. ನಿಸ್ವಾರ್ಥ ಸೇವೆ ಮಾಡಿದಾಗ ನಾವು ದೇವರನ್ನು ಕಾಣಬಹುದು. ಇವರು ಮಧ್ಯಮದ ವರ್ಗದವರೆಗೂ ಸಂಸಾರ ಮಾಡಿ ನಂತರ ಭಕ್ತರಾಗಿ ವರದ ಕವಿಗಳು ಆಗಿದ್ರು. ಬಹುಮುಖ ಪ್ರತಿಭೆಯ ಬ್ರಹ್ಮಜ್ಞಾನಿಗಳು ಆಗಿದ್ದರು. ಜೀವನದಲ್ಲಿ ಅನೇಕ ಪವಾಡಗಳನ್ನು ನೋಡಿದವರು, ತ್ರಿಕಾಲ ಜ್ಞಾನಿಗಳು ಆಗಿದ್ರು. ಇವರು ಇಚ್ಛಾಮರಣ ಮತ್ತು ಪರಾಗ ಪ್ರವೇಶ ಮಾಡಿ ಸಿದ್ಧಿಯನ್ನು ಸಾಧಿಸಿದರು. ಮಹಾಮೂರ್ತಿ 1836ರಲ್ಲಿ ಬೃಂದಾವನ ಪ್ರವೇಶ ಮಾಡಿರ್ಬೋದು. ಬೃಂದಾವನ ಕೈವಾರ
ಇವತ್ತು ಅಲ್ಲಿ ಅನ್ನದಾನಗಳು ಎಲ್ಲ ಅವ್ರ ಹೆಸರಲ್ಲಿ ನಡೀತವೆ. ಅವರು ಜೀವಂತ ಸಮಾಧಿ ಆದಂಥವ್ರು, ಅವರು ದೇವರನ್ನು ನೋಡಿದ್ದವರು, ಹಾಗೆ ಸುಮಾರು ವರ್ಷ ತಪಸ್ ಮಾಡಿದಂಥವ್ರು. ತಪಸ್ ಮಾಡಿ ಈ ಮಾನವ ಕುಲಕ್ಕೆ ಅನೇಕ ಕವಿಗಳು, ಮಹಾಕವಿಗಳಾಗಿದ್ರು ಇವರು. ಅನೇಕ ವಚನಗಳನ್ನು ಕೊಟ್ಟು ಈ ಮಾನವ ಕುಲಕ್ಕೆ ಅನೇಕ ತ್ರಿಜ್ಞಾನ ಜ್ಞಾನಿಗಳಾಗಿದ್ದರಿಂದ ಮುಂದೆ ಆಗುವಂಥವನ್ನೆಲ್ಲ ನುಡಿದಿದ್ರು. ಅವ್ರು ನುಡಿದಿರುವಂಥವು ಇವತ್ತು ಸತ್ಯವಾಗಿ ನಡೀತಾ ಇದೆ.